ಮಾನ್ಯ ಕೇಂದ್ರ ಸಚಿವರು ಕುಮಾರಸ್ವಾಮಿ ಸಾಹೇಬರು ಕೇತಗಾನಹಳ್ಳಿ ಹತ್ರ ಸರ್ವೆ ನಂಬರ್ 7, 8, 9, 10, 16, 17 ಇಲ್ಲೊಂದು 14 ಎಕರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನೋದು ಮೊದಲಿಂದ ಚರ್ಚೆಯಲ್ಲಿತ್ತು. ಹೈಕೋರ್ಟ್ ಖಡಕ್ ನಿರ್ದೇಶನ ಕೊಟ್ಟಿದ್ದು ಅದನ್ನು ತೆರವುಗೊಳಿಸಿ ಅಂತ. ಈ ವಿಚಾರದಲ್ಲಿ ಕಂದಾಯ ಇಲಾಖೆ ಕೂಡ ಜಂಟಿ ಸರ್ವೆ ಮಾಡಿಸಿತ್ತು. ಸೊ ತೆರವು ಈ ದೇಶದ ಪ್ರಧಾನಮಂತ್ರಿಗಳು ಮಾಡಿದ್ರು, ಮಾಜಿ ಮುಖ್ಯಮಂತ್ರಿಗಳು ಮಾಡಿದ್ರು, ಕೇಂದ್ರ ಸಚಿವರು ಮಾಡಿದ್ರು. ಒತ್ತುವರಿನೇ ಒತ್ತುವರಿ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಅದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಇವತ್ತೋಗಿ 2 JCB ಅಲ್ಲಿ ನಿಂತಿದೆಯಂತೆ. ಯಾರು ಒತ್ತುವರಿ ಮಾಡಿದ್ರು ತೆರವುಗೊಳಿಸ್ತಾರೆ. ಅದಕ್ಕೆಲ್ಲೂ ಸಂವಿಧಾನದಲ್ಲಿ ಎಲ್ಲೂ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಒತ್ತುವರಿ ಮಾಡಿದ್ರೆ ಅದನ್ನ ಯಾವುದೇ ಕಾರಣಕ್ಕೆ ತೆರವುಗೊಳಿಸಬಾರ್ದು ಅಂತ ಸಂವಿಧಾನದ ಯಾವ ಆರ್ಟಿಕಲ್ ಅಲ್ಲೂ ಇಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಯಾವ ಆರ್ಟಿಕಲ್ ಇಲ್ಲದೆ ಇರೋದ್ರಿಂದ ತೆರವುಗೊಳಿಸಬಹುದು ಅಂತ, ಅದರಲ್ಲಿ ತಪ್ಪೇನಿಲ್ಲ. ಮೋಸ್ಟ್ಲಿ ಕಂದಾಯ ಇಲಾಖೆ ತೆರವುಗೊಳಿಸುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಇದನ್ನ ನೆನ್ಪಿಟ್ಕೋಬೇಕು. ತೆರವುಗೊಳಿಸಿ ಗೌರವದಿಂದ ಇದಕ್ಕೇನು ಪ್ರತಿಕ್ರಿಯೆ ಕೊಡದೆ ತಾವು ಕೂಲಾಗಿದ್ರೇನೆ ತಮ್ಮ ಗೌರವ ಹೆಚ್ಚಾಗುತ್ತೆ ಅಂತ. ಮಾನ್ಯ ಕೇಂದ್ರ ಸಚಿವರು ಕುಮಾರಸ್ವಾಮಿ ಸಾಹೇಬರು ಕೇತಗಾನಹಳ್ಳಿ ಹತ್ರ ಸರ್ವೆ ನಂಬರ್ 7, 8, 9, 10, 16, 17 ಇಲ್ಲೊಂದು 14 ಎಕರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನೋದು ಮೊದಲಿಂದ ಚರ್ಚೆಯಲ್ಲಿತ್ತು. ಹೈಕೋರ್ಟ್ ಖಡಕ್ ನಿರ್ದೇಶನ ಕೊಟ್ಟಿದ್ದು ಅದನ್ನು ತೆರವುಗೊಳಿಸಿ ಅಂತ. ಈ ವಿಚಾರದಲ್ಲಿ ಕಂದಾಯ ಇಲಾಖೆ ಕೂಡ ಜಂಟಿ ಸರ್ವೆ ಮಾಡಿಸಿತ್ತು. ಸೊ ತೆರವು ಈ ದೇಶದ ಪ್ರಧಾನಮಂತ್ರಿಗಳು ಮಾಡಿದ್ರು, ಮಾಜಿ ಮುಖ್ಯಮಂತ್ರಿಗಳು ಮಾಡಿದ್ರು, ಕೇಂದ್ರ ಸಚಿವರು ಮಾಡಿದ್ರು. ಒತ್ತುವರಿನೇ ಒತ್ತುವರಿ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಅದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಇವತ್ತೋಗಿ 2 JCB ಅಲ್ಲಿ ನಿಂತಿದೆಯಂತೆ. ಯಾರು ಒತ್ತುವರಿ ಮಾಡಿದ್ರು ತೆರವುಗೊಳಿಸ್ತಾರೆ. ಅದಕ್ಕೆಲ್ಲೂ ಸಂವಿಧಾನದಲ್ಲಿ ಎಲ್ಲೂ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಒತ್ತುವರಿ ಮಾಡಿದ್ರೆ ಅದನ್ನ ಯಾವುದೇ ಕಾರಣಕ್ಕೆ ತೆರವುಗೊಳಿಸಬಾರ್ದು ಅಂತ ಸಂವಿಧಾನದ ಯಾವ ಆರ್ಟಿಕಲ್ ಅಲ್ಲೂ ಇಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಯಾವ ಆರ್ಟಿಕಲ್ ಇಲ್ಲದೆ ಇರೋದ್ರಿಂದ ತೆರವುಗೊಳಿಸಬಹುದು ಅಂತ, ಅದರಲ್ಲಿ ತಪ್ಪೇನಿಲ್ಲ. ಮೋಸ್ಟ್ಲಿ ಕಂದಾಯ ಇಲಾಖೆ ತೆರವುಗೊಳಿಸುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಇದನ್ನ ನೆನ್ಪಿಟ್ಕೋಬೇಕು. ತೆರವುಗೊಳಿಸಿ ಗೌರವದಿಂದ ಇದಕ್ಕೇನು ಪ್ರತಿಕ್ರಿಯೆ ಕೊಡದೆ ತಾವು ಕೂಲಾಗಿದ್ರೇನೆ ತಮ್ಮ ಗೌರವ ಹೆಚ್ಚಾಗುತ್ತೆ ಅಂತ.